ಎಸ್ ಇದರ ಬಗ್ಗೆ ಮಾತನಾಡೋದಕ್ಕೆ ಸುರೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್ ಅವರೇ ನಮಸ್ತೆ. ಹಲೋ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ಈಗ ಸ್ಮಶಾನದ ವಿಚಾರವಾಗಿ ಸ್ಮಶಾನಕ್ಕೆ ಜಾಗ ಸಿಗ್ತಾ ಇಲ್ಲ, ಎಲ್ಲ ಒತ್ತುವರಿ ಮಾಡ್ಕೊಂಡು ಎಲ್ಲ ಗುಳುಮ್ ಆಗ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ನಾವೀಗ ಆ ಒಂದು ವಿಚಾರ ಮುಂದಿಟ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದೀವಿ ಸರ್. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ? ತಾವು ಬಾಗೇಪಲ್ಲಿಯಿಂದ ಕರೆ ಮಾಡಿದ್ದೀರಿ. ಸೊ ಬಾಗೇಪಲ್ಲಿಯಲ್ಲಿ ಇದೇ ರೀತಿಯ ಸಮಸ್ಯೆ ಏನಾದರೂ ಇದೆಯಾ? ಇದೇ ಸಮಸ್ಯೆ ಇದೆ. ಇನ್ನು ಹೆಂಗ್ ಮಾಡಿದ್ರೆ ಹೆಂಗೆ, ನಾವು ಹೆಂಗಿರೋದು ನಾವು? ಏನ್ ಸಮಸ್ಯೆ ಇದೆ ಸರ್? ಆ ಭಾಗದಲ್ಲಿ ಏನ್ ಸಮಸ್ಯೆ ಇದೆ ಸರ್? ಅದೇ ಜಾಗ ಇರಲ್ಲ, ಇದು ಮಾಡ್ತಾ ಇರ್ತಾರೆ ಎಲ್ಲ ಜಾಗದಲ್ಲಿ, ಎಲ್ಲ ಮಸೀದಿ ಎಲ್ಲ ಆಗ್ಬಿಡುತ್ತೆ, ಅದೆಲ್ಲ ಮಾಡ್ತಾರೆ. ನೀವು ಎಲ್ಲೂ ಹೋಗಿ ಕಂಪ್ಲೇಂಟ್ ಮಾಡಿಲ್ವಾ ಈ ವಿಚಾರಕ್ಕೆ? ಇಲ್ಲ ಎಲ್ಲಿಗೂ ಮಾಡಿಲ್ಲ. ಮಾಡೋಣ ಅನ್ಕೊಂಡ್ರೆ ಎಲ್ಲ ಹೋಗಕ್ಕಾಗಲ್ಲ. ಮಾಡೋಣ ಅನ್ಕೊಂಡ್ರೆ ಎಲ್ಲ ಹೋಗಕ್ಕಾಗಲ್ಲ. ಅದಕ್ಕೆ ಸುಮ್ನೆ ಇದ್ವಿ. ಸುಮ್ನೆ ಇದ್ರೆ ಹೆಂಗಾಗುತ್ತೆ ಸರ್? ಎಲ್ಲರೂ ಸೇರಿ ಹೋರಾಡ್ಬೇಕಲ್ವಾ? ಹೇಳ್ಬೇಕಾಗಿತ್ತು, ಏನ್ ಮಾಡೋದು, ಏನ್ ಮಾಡಕ್ಕಾಗಲ್ಲ. ಏನ್ ಮಾಡಕ್ಕಾಗಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅದಕ್ಕೆ ಓಕೆ ಅನ್ಕೊಂಡು ಸುಮ್ನೆ ಇರೋದು ವಾಸಿ ಅಂತ ಹೇಳ್ತೀರಾ? ಇಲ್ಲ ವಾಕೆ ಇರಕ್ಕಾಗಲ್ಲ, ಮಾಡ್ಬೇಕು ಏನೋ ಕಂಪ್ಲೇಂಟ್. ಎಲ್ಲರೂ ಸೇರ್ಕೋಬೇಕು, ಮಾಡ್ಬೇಕು. ಇಂಥವ್ರು ಯಾರ್ಯಾರು ಒತ್ತುವರಿ ಮಾಡ್ತಾರೆ, ಹೌದೌದು, ಕರೆಕ್ಟ್ ಆಗಿ ಯಾರು ಮಾಡ್ತಾರೆ ಅವ್ರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು. ಪ್ರತಿಯೊಂದು ಹಳ್ಳಿಗಳಲ್ಲೂ ರುದ್ರಭೂಮಿ ಅನ್ನೋದು ಇರ್ಬೇಕು ಸರ್. ಹೌದೌದು. ಪ್ರತಿಯೊಂದು ಹಳ್ಳಿಗಳಲ್ಲೂ ಸರ್ಕಾರ ಒಂದಿಷ್ಟು ಜಾಗ ಅಂತ ಕೊಡುತ್ತೆ ಅಲ್ವಾ? ಪ್ರತಿಯೊಂದು ಜಾಗ ಅಂದ್ರೆ ಯಾವುದೇ ಒಂದು ಊರಾದ್ರೂ ಕೂಡ ಅಲ್ಲಿ ಸಾವು ನೋವು ಬಂದೇ ಬರುತ್ತೆ ಅಲ್ವಾ? ಹೌದೌದು. ಎಲ್ಲಿ ತಗೊಂಡೋಗ್ಬೇಕು? ಎಲ್ಲಿ ತಗೋಕ್ಕಾಗಲ್ಲ. ನಿಮ್ಮ ಭಾಗದಲ್ಲಿ ರುದ್ರಭೂಮಿ ಅನ್ನೋದೇ ಇಲ್ವಾ ಹಾಗಾದ್ರೆ? ಇದೆ. ಏನ್ ಮಾಡಕ್ಕಾಗಲ್ಲ. ಓಕೆ, ಥ್ಯಾಂಕ್ ಯು.